ಸುದೀರ್ಘ ಗಂಗಾ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಗಂಗಾ ಸಾಮ್ರಾಜ್ಯ ವೈಭವ ಫಲಪುಷ್ಪ ಪ್ರದರ್ಶನ ಏನ್ ಜರುಗ್ತಾ ಇದೆ, ಸೊ ಐತಿಹಾಸಿಕ ಗಾಜಿನ ಮನೆಗೆ ಪ್ರವೇಶನ ಪಡಿತಕ್ಕಂಥ ಸಾರ್ವಜನಿಕರು, ಆಸಕ್ತರು ಮತ್ತು ವೀಕ್ಷಕರ ಒಂದು ಪ್ರವೇಶ ದ್ವಾರವಾಗಿ ಗಂಗರ ಒಂದು ಶಿಲ್ಪಕಲೆಯ ಒಂದು ಕಲಾಕೃತಿಯನ್ನ ಇಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಸೊ ಇದು ಎರಡು ಪ್ರವೇಶ ದ್ವಾರಗಳಲ್ಲೂ ಕೂಡ ಈ ಕಲಾಕೃತಿಯನ್ನ ಆಕರ್ಷಕವಾಗಿ ಒಂದು ಮಿಳಿತಗೊಳಿಸಲಾಗಿದೆ. ಸೊ ಗಂಗಾ ಸಾಮ್ರಾಜ್ಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೆ ಹೆಸರಾದದ್ದು. ಸೊ ಹಾಗಾಗಿ ಗಂಗಾ ಸಾಮ್ರಾಜ್ಯರು ಏನು ಈ ಶಿಲ್ಪಕಲೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರ ದೇವಾಲಯಗಳು, ಆ ಕಾಲಘಟ್ಟದಲ್ಲಿ ನಿರ್ಮಿತ ಆಗಿರ್ತಕ್ಕಂಥ ಸ್ಮಾರಕಗಳ ಒಂದು ಪ್ರತಿಕೃತಿಯ ಭಾಗವನ್ನ ಗಾಜಿನ ಮನೆಯ ಮಹಾದ್ವಾರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಗಂಗಾ ಸಾಮ್ರಾಜ್ಯ ವೈಭವ ಫಲಪುಷ್ಪ ಪ್ರದರ್ಶನ ಏನ್ ಜರುಗ್ತಾ ಇದೆ, ಸೊ ಅದನ್ನ ಗಂಗರ ಒಂದು ಶಿಲ್ಪಕಲೆಯ ಒಂದು ಸಂಭ್ರಮದ ಜೊತೆಗೇನೆ ಆಹ್ವಾನಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಶೇಷವಾದಂತ ಗಂಗಾ ಕಾಲಘಟ್ಟದ ಒಂದು ಶಿಲ್ಪಕಲೆಯನ್ನ ಅನಾವರಣಗೊಳಿಸಲಾಗಿದೆ.